ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಕಡೆಯಿಂದ ಈ ಕೆನರಾ ಮಾಲ್ನ ಭಾರತ್ ಸಿನಿಮಾ ಥಿಯೇಟರ್ನಲ್ಲಿದ್ದೇವೆ. ಭಾರತ್ ಸಿನಿಮಾಸ್ ಅವರ ಸಹಾಯದಲ್ಲಿ ಇವತ್ತು ಈ ಸಿತಾರೆ ಜಮೀನ್ ಪರ್ ಸಿನಿಮಾವನ್ನು ನೋಡ್ಲಿಕ್ಕೆ ಬಂದಿದ್ದೇವೆ. ಸಿನಿಮಾ ನೋಡ್ಲಿಕ್ಕೆ ಬಂದಿದ್ದು ಏನು ವಿಶೇಷ ಅಂತ ನಿಮ್ಗೆ ಅನಿಸ್ಬೋದು. ವಿಶೇಷ ಇದೆ, ಯಾಕಂದರೆ ಈ ಸಿನಿಮಾ ಹೇಗೆ ವಿಶೇಷ ಮಕ್ಕಳ ಅಗತ್ಯತೆಗಳನ್ನು ತಿಳಿದುಕೊಂಡು ಸಮಾಜದ ಧೋರಣೆ ಬದಲಾಗಬೇಕು. ಮುಂಚೆ ಎಲ್ಲ ಈ ವಿಶೇಷ ಅಗತ್ಯತೆಗಳಿರ್ತಕ್ಕಂಥ ಮಕ್ಕಳನ್ನು ಕೇವಲ ಅನುಕಂಪದಿಂದ ನೋಡಿ ಅನ್ನುವ ವಿಚಾರ ಈಗ ದೂರ ಆಗಿ ಅವರು ದೇ ಆರ್ ನಾಟ್ ಡಿಸೇಬಲ್ಡ್, ದೇ ಆರ್ ಜಸ್ಟ್ ಡಿಫ್ರೆಂಟ್. ಈ ಡೈವರ್ಜೆಂಟ್ ಮಕ್ಕಳಿಗೆ ನಮಗೆ ಕೇವಲ ಅನುಕಂಪ ಮಾತ್ರ ಸಾಕಾಗದು, ಅವರಿಗೆ ಎಲ್ಲ ರೀತಿಯ ಅವಕಾಶಗಳು ಕೂಡ ಸಿಗಬೇಕು. ಸೊ ಅವಕಾಶಗಳು ಅದು ಈ ರೀತಿಯ ಮನರಂಜನಾ ಜಾಗಗಳಿರ್ಬೋದು, ಅಥವಾ ಆಟಗಳಿರ್ಬೋದು, ಅಕಾಡೆಮಿಕ್ಸ್ ಇರ್ತಕ್ಕಂಥ ಸ್ಥಳಗಳು, ಶೈಕ್ಷಣಿಕ ಕೇಂದ್ರಗಳಿರ್ಬೋದು, ಕೆರಿಯರ್ ಆಪ್ಷನ್ಸು, ಜಾಬ್ಸ್ ಇರ್ಬೋದು, ಎಲ್ಲ ಕಡೆ ಅವರಿಗೆ ನಾವು ಅವಕಾಶಗಳನ್ನು ಸೃಷ್ಟಿಸಬೇಕು. ಅವರು ಸೃಷ್ಟಿಸಲಿಕ್ಕೆ ನಾವು ಮೇಲ್ನೋಟಕ್ಕೆ ನಮ್ಮ ರೀತಿಯ ಏನೋ ಒಂದು ಸಿಸ್ಟಮ್ ಇದೆ, ಶೈಕ್ಷಣಿಕ ಸಿಸ್ಟಮ್ ಇದೆ, ಸ್ಕಿಲ್ ಸಿಸ್ಟಮ್ ಇದೆ, ಅದರಲ್ಲಿ ಅವರು ಮೇಲ್ನೋಟಕ್ಕೆ ಅವರು ಆ ಸ್ಕಿಲ್ಸು ಇಲ್ಲ ಅಂತ ಅನಿಸ್ಬೋದು. ಆದರೆ ಅವರಲ್ಲಿರುವ ಕೌಶಲ್ಯಗಳನ್ನು ನಾವು ಹುಡುಕಿ ತೆಗೆದು ಅವರಲ್ಲಿರ್ತಕ್ಕಂಥ ವಿಶೇಷ ಕೌಶಲ್ಯಗಳಿಗೆ ನಾವೊಂದು ವೇದಿಕೆ ಸೃಷ್ಟಿ ಮಾಡಿಕೊಡ್ಬೇಕು. ಆ ರೀತಿಯಾಗಿ ಈ ಒಂದು ಸಂಪೂರ್ಣವಾಗಿ ಒಳಗೊಳ್ಳುವ ಒಂದು ಇನ್ಕ್ಲೂಸಿವ್ ಸೊಸೈಟಿಯನ್ನು ನಾವು ಸೃಷ್ಟಿಸಬೇಕು. ಈ ಆಲೋಚನೆಯಿಂದ ಸಂವೇದ ಅಂದರೆ ಈ ಪೋಷಕರ ಒಂದು ಸಪೋರ್ಟ್ ಗ್ರೂಪ್ ಉಡುಪಿಯಲ್ಲೇನಿದೆ, ಆಟಿಸಮ್ ಇರ್ತಕ್ಕಂಥ ಮಕ್ಕಳ ಪೋಷಕರ ಸಹಯೋಗ ಏನಿದೆ, ಅದರ ವತಿಯಿಂದ ಎಲ್ಲ ಪೋಷಕರು ಒಂದುಗೂಡಿ ಇವತ್ತೆಲ್ಲರೂ ಒಟ್ಟಾಗಿ ಈ ಸಿನಿಮಾ ನೋಡೋಣ ಅಂಥೇಳಿ ಬಂದಿರೋದು ತುಂಬ ಸಂತೋಷ. ಈ ಆಲೋಚನೆಯನ್ನು ನಾವು ಭಾರತ್ ಸಿನಿಮಾದವ್ರ ಜೊತೆಗೆ ಡಿಸ್ಕಸ್ ಮಾಡಿದ್ದಕ್ಕೆ ಅವರು ತುಂಬ ಹೃದಯದಿಂದ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ಈ ಸಿನಿಮಾವನ್ನು ನೋಡಲಿಕ್ಕೆ ಬಂದಿರತಕ್ಕಂಥ ಉಳಿದ ಪಬ್ಲಿಕ್ ಕೂಡ ನಮ್ಮ ಜೊತೆಗೆ ಸಹಕರಿಸ್ತಾ ಇದ್ದಾರೆ. ಈ ರೀತಿಯ ಒಂದು ಚಟುವಟಿಕೆಗಳು ಮುಂದುವರಿಬೇಕು. ನಾನು ಆಗಲೇ ಕೇಳ್ಕೊಂಡಾಗೆ ಈ ವಿಶೇಷ ಅಗತ್ಯತೆ ಇರ್ತಕ್ಕಂಥ ಮಕ್ಕಳು ಒಂದು ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಾರೆ, ಟ್ರೈನಲ್ಲೇ ಟ್ರಾವೆಲ್ ಮಾಡ್ತಾರೆ, ಸ್ವಿಮ್ಮಿಂಗ್ ಪೂಲಿಗೆ ಬರ್ತಾರೆ, ಸಿನಿಮಾಕ್ಕೆ ಬರ್ತಾರೆ, ನಾಟಕಕ್ಕೆ ಬರ್ತಾರೆ. ಅವರ ವರ್ತನೆಯ ಸ್ವಲ್ಪ ಏರುಪೇರುಗಳನ್ನು ನಾವು ಸಹಿಸಿಕೊಂಡು ಅವ್ರಿಗೆ ಒಂದು ಕಂಫರ್ಟ್ ಆಗುವ ರೀತಿಯಲ್ಲಿ ಸಹಕರಿಸಬೇಕು ಅಂತ ನಾನು ಈ ಮೂಲಕ ಸಮಾಜದ ಎಲ್ಲ ಸದಸ್ಯರನ್ನು ಕೇಳಿಕೊಳ್ತಾ ಇದ್ದೇನೆ. ಈ ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಮುಖೇನ ಇವತ್ತೇನು ಎಲ್ಲ ನಾವು ಸದಸ್ಯರಿಲ್ಲಿದ್ದೇವೆ. ನನ್ನ ಜೊತೆಗೆ ಕೀರ್ತೇಶ್ ಅವರಿದ್ದಾರೆ, ರೂಪಾ ಮೇಡಮ್ ಇದ್ದಾರೆ, ಲೀನಾ ಅಶೋಕ್ ಮೇಡಮ್ ಇದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ, ಇನ್ನು ಮುಂದೆ ನೀವು ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ, ಕೆಲಸ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಎಲ್ಲ ಕಡೆ ಈ ವಿಶೇಷ ಅಗತ್ಯತೆ ಇರತಕ್ಕಂಥ ಮಕ್ಕಳು ಮತ್ತು ಅವರ ಪೋಷಕರಿಗೆ ನಿಮ್ಮ ಒಂದು ಸಹಕಾರ ಕೊಡ್ತೀರಿ ಅಂತ ನಂಬಿಕೆ, ಹಾರೈಕೆ. ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ. ನಾನು ಒಬ್ಬಳು ಪೋಷಕಿ, ನನ್ನ ಮಗ ಕೂಡ ಆಟಿಸ್ಟಿಕ್. ಸೊ ನಾವು ಸಂವೇದ ಪೇರೆಂಟ್ ಸಪೋರ್ಟ್ ಗ್ರೂಪಿಂದ ಇಲ್ಲಿಗೆ ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಅವರ ಸಹಾಯದೊಂದಿಗೆ ಭಾರತ್ ಸಿನಿಮಾ ಇಲ್ಲಿ ಸಿತಾರೆ ಜಮೀನ್ ಪರ್ ಅಂತ ಒಂದು ಸಿನಿಮಾ ನೋಡೋದಕ್ಕೆ ಒಟ್ಟಾಗಿ ಬಂದಿದ್ದೇವೆ. ಇದೊಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ನಾವು ಹೇಳಬಹುದು. ಯಾಕೆ ಅಂತಂದರೆ ನಮ್ಮ ಮಕ್ಕಳು ಸಮಾಜದಲ್ಲಿ ಒಂದಾಗಿ ಬರಬೇಕು, ಇನ್ಕ್ಲೂಸಿವ್ ನೇಚರ್ ಇನ್ಕ್ಲೂಷನ್ ಆಗಬೇಕು ಸಮಾಜದಲ್ಲಿ ನಮ್ಮ ಮಕ್ಕಳಿಗೆ. ನಮ್ಮ ಮಕ್ಕಳು ಯಾವುದರಲ್ಲಿ ಕಮ್ಮಿ ಇಲ್ಲ ಅಂತಂದರೆ ಅವರು ಇಟ್ಸ್ ನಾಟ್ ಡಿಸೇಬಲ್ಡ್ ಅಥವಾ ಅವರಿಗೆ ಏನೂ ಆಗೋದಿಲ್ಲ, ಯಾರಿಗಿಂತ ಕಮ್ಮಿ ಅಂತ ಅಲ್ಲ. ಅವರು ಸಹ ನಮ್ಮ ನಿಮ್ಮಂತೆಯೇ ಒಬ್ಬರು. ಅವರಿಗೆ ಸಹ ಈ ಸಮಾಜದಲ್ಲಿ ನಮ್ಮ ನಿಮ್ಮಂತೆ ಎಷ್ಟು ಹಕ್ಕಿದೆ, ಎಷ್ಟು ಜವಾಬ್ದಾರಿ, ಕರ್ತವ್ಯ ನಮ್ಮ ನಿಮ್ಮಂತೆಯೇ ಅವರು ಕೂಡ ಒಂದು ಬೇರೆ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಇರಬಹುದು, ಆದರೆ ಸಮಾಜದಲ್ಲಿ ಅವರನ್ನು ಸಹ ಸೇರಿಸ್ಕೊಳ್ಬೇಕು. ಈ ಸಿತಾರೆ ಜಮೀನ್ ಪರ್ ಸಿನಿಮಾ ಒಂದು ಕೇವಲ ಮನೋರಂಜನೆಗೆ ಅಷ್ಟೇ ಸೀಮಿತ ಆಗಬಾರ್ದು. ಅದರಲ್ಲಿ ಬರುವಂಥ ಒಂದು ಸಂದೇಶವನ್ನು ನಾವು ನಿಜ ಜೀವನದಲ್ಲಿ ಮೈಗೂಡಿಸ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೇವೆ. ಇಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ಮಕ್ಕಳು ಸ್ವಲ್ಪ ಬೇರೆ ರೀತಿಯಲ್ಲಿ ವರ್ತಿಸಬಹುದು. ಸಿನಿಮಾಗಳಿಗೆ ಕರ್ಕೊಂಡು ಹೋದವಾಗ ಸ್ವಲ್ಪ ಅವರ ಸೆನ್ಸರಿ ಇಶ್ಯೂಗಳಿಂದಾಗಿ ಒಂದೇ ಕಡೆ ಕೂತ್ಕೊಳ್ಳದೆ ಇರ್ಬೋದು, ಆ ಕಡೆ ಈ ಕಡೆ ಹೋಗಬಹುದು, ಅಥವಾ ಇನ್ನು ಕೆಲವು ಶಬ್ದ ಮಾಡಬಹುದು. ಅದನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ನಮಗೆ ಇಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥ ಭಾರತ್ ಸಿನಿಮಾದವರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಭಾರತ್ ಸಿನಿಮಾದವರು
ಒಂದು ಆದರ್ಶ ಆಗಿದ್ದಾರೆ ಅಂತ ಹೇಳ್ಬೋದು. ಅವರನ್ನು ನೋಡಿಕೊಂಡು ಉಳಿದ ಎಲ್ಲ ಸಮಾಜದಲ್ಲಿ ಯಾರೇ ಆಗಿರ್ಬೋದು, ಒಂದು ಶಾಪಿಂಗ್ ಮಾಲ್ಗಳಾಗಿರಬಹುದು ಅಥವಾ ಯಾವುದೇ ಒಂದು ಸೆಂಟರ್ ಆಗಿರ್ಬೋದು, ಒಂದು ಫರ್ಮ್ ಆಗಿರಬಹುದು ಅಥವಾ ಯಾವುದೇ ಒಂದು ಸಮಾಜದ ಒಂದು ಸ್ಥಳ ಆಗಿರ್ಬೋದು, ಸಾಮಾಜಿಕ ಸ್ಥಳಗಳು, ಇವರನ್ನು ನೋಡಿ ಕಲ್ತ್ಕೊಂಡು ಅವರು ಸಹ ನಮ್ಮ ಮಕ್ಕಳಿಗೆ ಸೇರಿಸ್ಕೊಳ್ಳೋದಕ್ಕೆ ಮುಂದೆ ಬರಲಿ ಅಂತ ನನ್ನ ಆಶಯ ಮಾಡ್ತೇನೆ. ಥ್ಯಾಂಕ್ ಯು.